ಹೆಲೋ ಗಾಯ್ಸ್, ಇವತ್ತಿನ ಮುಂಜಾನೆಯಲ್ಲಿ ನಾನ್ ನಿಮ್ಗೆ ತೋರ್ಸಕ್ ಹೋಗ್ತಿದ್ದೀನಿ ಹೋಲ್ಸೇಲ್ ಸ್ಪಾಟ್ ಎಲ್ಲಿ ಬರುತ್ತೆ ಬ್ಯಾಂಗ್ಳೂರಲ್ಲಿ ಅಂತ. ಈ ಪ್ಲೇಸ್ ಗೊತ್ತಿಲ್ಲದವರು ನೋಡ್ತಾ ಇರಿ, ಗೊತ್ತಿರೋರು ಸ್ಕ್ರೋಲ್ ಮಾಡ್ಕೊಂಡು ಹೋಗ್ಬೋದು. ಪ್ರೀಮಿಯಂ ಬಟ್ಟೆಗಳು ಹೋಲ್ಸೇಲ್ ರೇಟ್ ಅಲ್ಲಿ ನೀವು ಬ್ಯಾಂಗ್ಳೂರಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಈ ವಿಡಿಯೋ ಖಂಡಿತ ಉಪಕಾರವಾಗುತ್ತೆ. ಈ ಜಾಗದಲ್ಲಂತೂ ವೆರೈಟಿ ಬಟ್ಟೆಗಳ ಈ ಜಾಟ ಅಂತಾನೆ ಹೇಳಬಹುದು. ಮಕ್ಕಳದು ಟ್ರೆಂಡಿಂಗ್ ಅಲ್ಲಿರೋ 5 ಸ್ಲೀವ್ ಟಿ ಶರ್ಟ್, ಸ್ಟೋನ್ ವರ್ಕ್ ಶರ್ಟ್ ಎಲ್ಲ ಅಲ್ಲಿ ಸಿಗುತ್ತೆ. ಯಾವ ತರ ಬೇಕಾದ್ರೂ ನಿಮ್ಗೆ ಸಿಗುತ್ತೆ. ಮಕ್ಕಳದು ಚೈನೀಸ್ ವರ್ಕ್, ಸ್ಟ್ರೈಪ್ಸ್ ಎಲ್ಲಾ ತರದ್ದು ಅಲ್ಲಿ ನಾನು ನೋಡಿದ್ದೀನಿ. ಇಷ್ಟು ಚಿಕ್ಕ ಮಕ್ಕಳದ್ದು ಇಷ್ಟೊಂದು ಫಂಕಿಯಾಗಿ ಟ್ರೆಂಡಿಯಾಗಿ ಇವರು ಡಿಸೈನ್ ಮಾಡ್ಬಿಟ್ಟು ಸೇಲ್ ಮಾಡ್ತಿದೆ ಅಂತ ಅಂದ್ರೆ ಅನ್ಕೊಳ್ಳಿದ್ರು ಎಷ್ಟು ಸಖದಾಗಿ ಮೆನ್ಸ್ ವೇರ್ ಅಲ್ಲಿ ಮಾಡಲ್ಲ ಅಂತ. ಒಂದ್ಸತಿ ಮೆನ್ಸ್ ವೇರ್ ಅಲ್ಲಿ ವಿಸಿಟ್ ಮಾಡಿ ಬರೋಣ ಬನ್ನಿ. ಈ ಚಳಿ ನೋಡ್ತಿರೋ ಫಂಕಿ ಜಾಕೆಟ್ಸ್ ಇಂದಾನೆ ನಾನ್ ಸ್ಟಾರ್ಟ್ ಆಗಿದ್ದು. ಎಷ್ಟೊಂದು ಕಲೆಕ್ಷನ್ ಇತ್ತು, ಎಲ್ಲ ತೋರ್ಸಕ್ಕಂತೂ ನನ್ ಕೈಯಲ್ಲಿ ಆಗಲ್ಲ. ನೀವೊಂದ್ಸತಿ ವಿಸಿಟ್ ಮಾಡಿ ನೋಡಿ, ಯಾವ ತರ ಜಾಕೆಟ್ ಬೇಕಾದ್ರೆ ಅಲ್ಲಿ ಸಿಗುತ್ತೆ ನಿಮ್ಗೆ. ಚಡ್ಡಿಗಳಂತೂ ಹೇಳೋದೇ ಬೇಡ, ಹಾರಾಟವಾಗಿತ್ತು. ಎಲ್ಲಾ ಬ್ರ್ಯಾಂಡ್ ಪ್ರಿಂಟ್ ಮಾಡಿ ಇಟ್ಟಿದ್ರು. ಇವ್ರಿಗಂತೂ ಆಫ್ಲೈನ್ ಬಿಸ್ನೆಸ್ ಇಂದ ಆನ್ಲೈನ್ ಬಿಸ್ನೆಸ್ ಜಾಸ್ತಿ ಅಂತ ಹೇಳ್ತಿದ್ರು. ಕೇರಳ, ಆಂಧ್ರ, ತಮಿಳುನಾಡು, ಕರ್ನಾಟಕ ಅಂತ ಪ್ರೀಮಿಯಂ ಬಟ್ಟೆಗಳು ಸೇಲ್ ಮಾಡುವ ಎಲ್ಲಾ ಅಂಗಡಿಗೂ ಇಲ್ಲಿಂದನೇ ಐಟಮ್ ಹೋಗೋದು. ನನ್ ಕಣ್ಣಂತೂ ಜಿಮ ಅಂತಿತ್ತು. ನಮ್ ಶಾಪ್ಗೆ ಯಾವ್ದಪ್ಪ ತಗೊಂಡು ಹೋಗೋದು, ನಮ್ ಕಸ್ಟಮರ್ಗೆ ಯಾವ್ದಪ್ಪ ಕೊಡೋದು ಅಂತ. ಬರೀ ಬಟ್ಟೆ ಮಾತ್ರ ಅಲ್ಲ ಗುರು, ಅವ್ರ ಶಾಪ್ಗೆ ಮಾಡಿ ಇಂಟೀರಿಯರ್ ನೋಡ್ಬಿಟ್ಟೆ ನನ್ ತಲೆ ಕೆಟ್ಟೋಗಿತ್ತು. ಎಲ್ಲೂ ಇಲ್ಲದಂತ, ಎಲ್ಲೂ ಕಾಣದಂತ ಕಲೆಕ್ಷನ್ಸ್ ಇಲ್ಲಿ ಸಿಗುತ್ತೆ ನಿಮ್ಗೆ. ಇದ್ರ ಒಳಗಡೆ ಹೋಗ್ತಾನೆ ಒಂಥರ ಕಾಮ್ ಆಗಿ ಕೂಲ್ ಆಗಿರುತ್ತೆ. ಯಾವ ತರ ಶರ್ಟ್ಸ್ ಬೇಕು, ಯಾವ ತರ ಪ್ರಿಂಟ್ ಬೇಕು, ಎಲ್ಲಾನು ಇಲ್ಲಿ ಸಿಗುತ್ತೆ. ನೂರಾರು ಗಟ್ಲೆ ಹೋಲ್ಸೇಲ್ ಶಾಪ್ ಇದ್ರು ಅಲ್ಲೊಂದು ರಿಟೇಲ್ ಶಾಪ್ನು ಇತ್ತು ಗುರು. ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, DM ಮಾಡಕ್ ನೀವು ಮರಿಬೇಡಿ. ಅಲ್ಲಿ ನಾನು ನಿಮ್ಗೆ ಲೊಕೇಶನ್ ಕೊಡ್ತೀನಿ. ಬೆಳಗಿಂದ ಲೆಗ್ ಮೋಟರ್ ಅಲ್ಲಿ ಓಡಿ ನಮ್ಗೆ ಸಾಕಾಗಿತ್ತು. ಅದೇ ತರ ಇಂಜಿನ್ ಫುಲ್ ಟೈರ್ಡ್ ಆಗಿತ್ತು. ಇಂಜಿನ್ ಸ್ವಲ್ಪ ರೆಡಿ ಮಾಡೋಣ ಅಂತ ಊಟ ಮಾಡಕ್ ಬಂದೆ. ನಾನ್ ಬರೀ 4-5 ಶಾಪ್ಸ್ ವಿಡಿಯೋ ಮಾತ್ರ ನಿಮ್ಗೆ ತೋರಿಸಿದೀನಿ ಗುರು. ಇಲ್ಲಿಗೆ ಇವತ್ತಿನ ಮುಂಜಾನೆಯ ಮಾತು ಮುಗೀತು. ಮಿಕ್ಕಿದ್ ನಾಳೆ.